ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಸ್ಟೈಲ್ನಲ್ಲಿ ತುಂಬಾ ಸಿಂಪಲ್ಲಾಗಿ ಹಾಗೂ ರುಚಿಯಾಗಿ ಯಾವ ರೀತಿ ನಾವು ಈಸಿಯಾಗಿ ಬಂಗುಂಡೆ ಫಿಶ್ ಫ್ರೈನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಫಿಶ್ ಫ್ರೈ ಅಂತೂ ತುಂಬಾ ಸಿಂಪಲ್, ರುಚಿ ಅಂತೂ ಅದ್ಭುತ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಏನಾದರೂ ಫಿಶ್ ಫ್ರೈನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಖಂಡಿತ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಫಿಶ್ ಫ್ರೈನ ಮಾಡಲಿಕ್ಕೆ ನಾನಿಲ್ಲಿ ಮೊದಲು 1 kg ಆಗೋಷ್ಟು ಮೀನನ್ನು ತಗೊಂಡಿದ್ದೀನಿ. ನೋಡಿ, ಈ ರೀತಿ ಮಧ್ಯದಲ್ಲಿ ನಾನು ಮೀನನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಮೀನಿಗೆ ಮಸಾಲೆನ ಅಪ್ಲೈ ಮಾಡಿದಾಗ ಅದು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ 1 ನಿಂಬೆಹಣ್ಣಿನ ರಸನ ಹಿಂಡಿ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಗೂ ನಿಂಬೆಹಣ್ಣಿನ ರಸನ ಹಿಂಡಿ ಸೇರಿಸ್ಕೊಂಡು ಚೆನ್ನಾಗಿ 1-2 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಿಂಬೆಹಣ್ಣಿನ ಬದಲಾಗಿ ನೀವು ಸ್ವಲ್ಪ ವಿನೆಗರ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಇದನ್ನು 1 ನಿಮಿಷ ಮಿಕ್ಸ್ ಮಾಡಿಕೊಂಡು ನಂತರ 3-4 ಸರಿ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಈಗ ನಾನಲ್ಲಿ ಫಿಶ್ನ ವಾಶ್ ಮಾಡಿಕೊಂಡು ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಫಿಶ್ ಫ್ರೈನ ಮಾಡಲಿಕ್ಕೆ ನಾನು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಈಗ ಫಿಶ್ ಫ್ರೈಗೆ ಹಚ್ಚುವಂತಹ ಮಸಾಲೆನ ರೆಡಿ ಮಾಡಲಿಕ್ಕೆ ನಾನು ಮೊದಲು ಒಂದು ಪ್ಲೇಟ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅಚ್ಕಾರದ ಪುಡಿನ ತಗೊಂಡಿದ್ದೀನಿ. ನಂತರ ಇದಕ್ಕೆ 4 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್, ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, 1.5 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನಿಲ್ಲಿ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣಿನ ರಸನ ನೆನೆಸಿಟ್ಕೊಂಡಿದ್ದೆ, ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 2 ಟೀ ಸ್ಪೂನ್ ಆಗೋಷ್ಟು ನಾರ್ಮಲ್ ಕುಕ್ಕಿಂಗ್ ಎಣ್ಣೆನ ಸೇರಿಸ್ಕೊಂಡು ಇದನ್ನು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ರೀತಿಯ ನೀರನ್ನು ಮೊದಲು ಸೇರಿಸೋದಕ್ಕೆ ಹೋಗಬಾರ್ದು. ಹಾಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವಿಲ್ಲಿ ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಫೈನಲಿ ನಾನು ಈ ಕನ್ಸಿಸ್ಟೆನ್ಸಿಲಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಫಿಶ್ ಮಸಾಲನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಮಸಾಲ ನಾವು ಮೀನು ಮೇಲೆ ಅಪ್ಲೈ ಮಾಡಿದಾಗ ಮೀನಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಬೇಕು. ಆ ರೀತಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಇದು ರೆಡಿಯಾಗಿದೆ. ಈಗ ರೆಡಿಯಾಗಿರುವಂತಹ ಮಸಾಲನ ನಾನಿಲ್ಲಿ ಮೀನಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮೀನಿಗೆ ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಮೀನಿನ ಒಳಭಾಗ ಏನಿದೆ ಅಲ್ಲೂ ಸಹ ನಾವು ಚೆನ್ನಾಗಿ ಮಸಾಲೆನ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೋಡಿ, ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವ, ಇದೇ ರೀತಿ ನೀವು ಕೂಡ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಇದು ಆಗಿದೆ. ಇದೇ ರೀತಿ ನಾನು ಉಳಿದಿರುವಂತಹ ಎಲ್ಲ ಮೀನುಗಳಿಗೂ ಮಸಾಲೆನ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಕಂಪ್ಲೀಟಾಗಿ ಈಗ ಎಲ್ಲ ಫಿಶ್ಗಳಿಗೂ ಸಹ ನಾನಿಲ್ಲಿ ಮಸಾಲೆನ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ. ನಾವಿಲ್ಲಿ ಮಸಾಲೆನ ಅಪ್ಲೈ ಮಾಡ್ಕೊಂಡಿದ ನಂತರ ಇದನ್ನು 3-4 ಗಂಟೆಗಳ ಕಾಲ ಚೆನ್ನಾಗಿ ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ. ಈ ರೀತಿ ಮೀನನ್ನು ನೆನೆಸ್ಕೊಳ್ಳೋದ್ರಿಂದ ನಾವಿಲ್ಲಿ ಸೇರಿಸಿರುವಂತಹ ಮಸಾಲ ಚೆನ್ನಾಗಿ ಮೀನಿಗೆ ಅಡ್ಜಸ್ಟ್ ಆಗುತ್ತೆ. ಮತ್ತು ಇದನ್ನು ನೈಟು ಮಿಕ್ಸ್ ಮಾಡಿ ಫ್ರೀಝರ್ಲಿಟ್ಟು ಬೆಳಗ್ಗೆ ಎದ್ದು ಸಹ ಈ ಫಿಶ್ ಫ್ರೈನ ರೆಡಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನಿಲ್ಲಿ 3 ಗಂಟೆಗಳ ಕಾಲ ಚೆನ್ನಾಗಿ ಇದನ್ನು ನೆನೆಸ್ಕೊಂಡಿದ್ದೀನಿ. ಟೈಮ್ ಇಲ್ಲ ಅನ್ನೋರು 1 ಅವರ್ ಆದರೂ ಇದನ್ನು ನೆನೆಸ್ಕೊಳ್ಳೇಬೇಕು. ಆಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಫಿಶ್ಗೆ ಅಡ್ಜಸ್ಟ್ ಆಗುತ್ತೆ. ನಾನು ಈ ಕಡೆ ಎಣ್ಣೆನೂ ಸಹ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ಎಣ್ಣೆನೂ ಕೂಡ ಈಗ ಬಿಸಿಯಾಗಿದ್ದೆ. ಎಣ್ಣೆನ ನಾವಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಮೀಡಿಯಮ್ ಆಗಿ ಹೀಟ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಹೀಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಾವು ಮಸಾಲೆನ ಅಪ್ಲೈ ಮಾಡಿಕೊಂಡಿರುವಂತಹ ಮೀನುಗಳನ್ನ ಒಂದೊಂದಾಗಿ ಎಣ್ಣೆಗೆ ಸೇರಿಸಿ 2 ಕಡೆ ಹದವಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಮೀನು ಬೇಯೋದಕ್ಕೆ ಏನು ಜಾಸ್ತಿ ಟೈಮನ್ನು ತಗೊಳ್ಳೋದಿಲ್ಲ. 3-4 ನಿಮಿಷ ಅಷ್ಟೇ. ಇದನ್ನು ಟರ್ನ್ ಮಾಡ್ಕೊಳ್ತಾ ಮೀಡಿಯಮ್ ಫ್ಲೇಮಲ್ಲಿಟ್ಟು ಮೀನನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈಗ 3 ನಿಮಿಷ ಆಗಿದೆ. ನಂತರ ಇದನ್ನು ನಾನಿಲ್ಲಿ ಟರ್ನ್ ಮಾಡಿಕೊಂಡು ಮತ್ತೊಂದು ಕಡೆ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೀವೇನಾದರೂ ಟೇಸ್ಟಿಯಾಗಿರುವಂತಹ ಫಿಶ್ ಫ್ರೈ ರೆಸಿಪಿನ ತಿನ್ನಬೇಕು ಅಂತಿದ್ದರೆ ಖಂಡಿತ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ. ರಿಯಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಮಂಗಳೂರು ಸ್ಟೈಲಲ್ಲಿ ತುಂಬ ಈಸಿಯಾಗಿ ಹಾಗೂ ಸಿಂಪಲ್ಲಾಗಿ ಮಾಡ್ಕೋಬಹುದಾದಂಥ ಫಿಶ್ ಫ್ರೈ ಇದು. ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಈಗ 2 ಕಡೆಯೂ ಸಹ ನಾನಿಲ್ಲಿ ಫಿಶ್ ಫ್ರೈನ ಹದವಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಒಂದು ಫೋರ್ಕಿಂದ ಇದನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಮೀನು ಕೂಡ ಈಗ ಕಂಪ್ಲೀಟಾಗಿ ಬೆಂದಿದೆ. ಫೋರ್ಕ್ಗೆ ಸ್ವಲ್ಪ ಕೂಡ ಅಂಟ್ಕೊಳ್ತಾ ಇಲ್ಲ. ರೆಡಿಯಾಗಿರುವಂತಹ ಫಿಶ್ ಫ್ರೈನ ನಾನಿಲ್ಲಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ.
ಇದೇ ರೀತಿ ಉಳಿದಿರುವಂತಹ ಎಲ್ಲ ಫಿಶ್ಗಳನ್ನು ಸಹ ಎಣ್ಣೆಗೆ ಸೇರಿಸಿ ಫ್ರೈ ಮಾಡಿಕೊಂಡ್ರೆ ಸಖತ್ ಟೇಸ್ಟಿ ಆ್ಯಂಡ್ ಸಿಂಪಲ್ ಆಗಿರುವಂತಹ ಅದು ಮಂಗಳೂರು ಸ್ಟೈಲ್ನಲ್ಲಿ ಸೂಪರಾಗಿರುವಂತಹ ಫಿಶ್ ಫ್ರೈ ರೆಡಿ ಆಯಿತು. ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ನೀವು ಇದೇ ಮೀನಲ್ಲಿ ಮಾಡಬೇಕು ಅಂತ ಏನಿಲ್ಲ, ಯಾವ ಮೀನಲ್ಲಿ ಬೇಕಾದರೂ ಸಹ ಈ ಫಿಶ್ ಫ್ರೈನ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಫಿಶ್ ಫ್ರೈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ರೆಸಿಪಿಗೆ ಲೈಕ್ ಮಾಡಿ. ಇದೇ ರೀತಿ ಸಿಂಪಲ್ ಹಾಗೂ ಸೂಪರ್ ಟೇಸ್ಟಿ ರೆಸಿಪಿಗಳು ನಿಮಗೆ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.